ಜಾಗತಿಕ ಮಟ್ಟದಲ್ಲಿ ತೈಲ ಸಮರ ತಾರಕಕ್ಕೇರಿದೆ. ವೆನಿಜುವೆಲಾದ ಹೊಸ ಯುಗ ಆರಂಭ ಅಂತಲೇ ಹೊಸ ಆಘಾತ ಎದುರಾಗಿದೆ. ದಡ್ಡಣ್ಣ ಹಾಕಿದ ಧಮಕಿಗೆ ಬಲಿಷ್ಠ ರಾಷ್ಟ್ರಗಳೇ ಶೇಕ್ ಆಗಿದೆ. ತೈಲ ರಾಷ್ಟ್ರವಂತೂ ಸಂಪೂರ್ಣವಾಗಿ ದಿವಾಳಿಯಾಗ್ತಾ ಇದೆ. ಹಾಗಾದರೆ ಟ್ರಂಪ್ ಹಾಕಿದ ಷರತ್ತು ಏನು? ಭಾರತಕ್ಕೆ ಎಫೆಕ್ಟ್ ಬೀಳುತ್ತಾ? ಚೀನಾಗೆ ಯಾಕೆ ನಡುಕ? ನೀವೇನು? ತೈಲ ಸಮರ. ದಕ್ಷಿಣ ಅಮೆರಿಕದ ತೈಲದ ರಾಷ್ಟ್ರ ಎಂದೇ ಕರೆದುಕೊಳ್ಳುವ ವೆನಿಜುವೆಲಾದಲ್ಲಿ ಹೊಸ ಸಮರ ಶುರುವಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಕಿರಿಕ್ ಮಾಡಿದ್ದಾರೆ. ಇಷ್ಟು ದಿನ ನಿಕೋಲಸ್ ಮಡೋರೋ ಜೊತೆ ಕಿತ್ತಾಡುತ್ತಿದ್ದ ಮಂದಬುದ್ಧಿಯ ಮಾನವ ಟ್ರಂಪ್ ಇದೀಗ ವೆನಿಜುವೆಲಾದ ಮಧ್ಯಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನೇತೃತ್ವದ ಹೊಸ ಆಡಳಿತಕ್ಕೆ ತಲೆನೋವಾಗಿದ್ದಾರೆ. ವೆನೆಜುವೆಲಾದಲ್ಲಿ ಮತ್ತೆ ಖ್ಯಾತಿ ತೆಗೆದ ಅಮೆರಿಕ, ಚೀನಾ ರಷ್ಯಾ ಜೊತೆ ಸಂಪರ್ಕ ಕಟ್. ಏನಿದು ಟ್ರಂಪ್ ಷರತ್ತು? ವೆನೆಜುವೆಲಾದ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಅಧ್ಯಕ್ಷ ನಿಕೋಲಸ್ ಮಡೋರೋ ಪತ್ನಿ ಸಿಲಿಯಾರನ್ನ ಬಂಧಿಸಿತ್ತು. ಇದರ ಮಧ್ಯೆ ಹಂಗಾಮಿ ಅಧ್ಯಕ್ಷರಾಗಿ ಡೆಲ್ಸಿ ರೋಡ್ರಿಗಸ್ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರಿಗೂ ಎಡಬಿಡಂಗಿ ಟ್ರಂಪ್ ಸಾಲು ಸಾಲು ಷರತ್ತು ಹಾಕಿದ್ದಾನೆ. ಟ್ರಂಪ್ ಪಂಚ ಷರತ್ತು. ತತ್ಕ್ಷಣದಿಂದಲೇ ವೆನೆಜುವೆಲಾದಿಂದ ಚೀನಾ, ರಷ್ಯಾ, ಇರಾನ್ ಮತ್ತು ಕ್ಯೂಬಾವನ್ನ ಹೊರಹಾಕಬೇಕು. ಆ ದೇಶಗಳ ಜೊತೆ ಆರ್ಥಿಕ ಸಂಬಂಧಗಳನ್ನ ಕಡಿದುಕೊಳ್ಳಬೇಕು. ತೈಲ ಉತ್ಪಾದನೆಯಲ್ಲಿ ಅಮೆರಿಕದೊಂದಿಗೆ ಪ್ರತ್ಯೇಕವಾಗಿ ಪಾಲುದಾರಿಕೆ ಹೊಂದಲು ಒಪ್ಪಿಕೊಳ್ಳಬೇಕು. ಭಾರಿ ಕಚ್ಚಾ ತೈಲವನ್ನ ಮಾರಾಟ ಮಾಡುವಾಗ ಅಮೆರಿಕಕ್ಕೆ ಬೆಂಬಲ ನೀಡಬೇಕು. ಅಮೆರಿಕದ ವಿರೋಧಿ ದೇಶಗಳಲ್ಲಿ ಅಪ್ಪಿತಪ್ಪಿಯೂ ತೈಲ ಮಾರಾಟ ಮಾಡಬಾರದು. ಈಗ ಇರುವಂತೆ ಅಮೆರಿಕನ್ ಡಾಲರ್ ಅನ್ನೇ ಕರೆನ್ಸಿಯಾಗಿ ಬಳಕೆ ಮಾಡಬೇಕು. ಯಾವುದೇ ದೇಶದ ಜೊತೆ ತೈಲ ವ್ಯವಹಾರವನ್ನ ಡಾಲರ್ನಲ್ಲೇ ನಡೆಸಬೇಕು. ದೊಡ್ಡಣ್ಣನ ನಡೆಯಿಂದ ಡ್ರ್ಯಾಗನ್ ರಾಷ್ಟ್ರ ವಿಲವಿಲ. ವೆನೆಜುವೆಲಾದ ಅತ್ಯಾಪ್ತ ದೇಶ, ಅತಿ ದೊಡ್ಡ ತೈಲ ಖರೀದಿದಾರ ಅಂದ್ರೆ ಅದು ಚೀನಾ. ಒಂದು ವೇಳೆ ತೈಲ ರಫ್ತು ನಿಲ್ಲಿಸಿದರೆ ಡ್ರ್ಯಾಗನ್ ರಾಷ್ಟ್ರಕ್ಕೆ ದೊಡ್ಡ ಸಂಕಷ್ಟ ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ವೆನೆಜುವೆಲಾ ತೈಲವನ್ನೇ ನಂಬಿ ಬದುಕುತ್ತಿರುವ ದೇಶ. ಅಮೆರಿಕದ ದಿಗ್ಬಂಧನದ ಹೊಡೆತಕ್ಕೆ ವೆನೆಜುವೆಲಾ ತೈಲ ಕಂಪನಿಗಳು ಸಂಕಷ್ಟಕ್ಕೆ ಸಿಲುಕಿವೆ. ಒಂದು ವೇಳೆ ತೈಲ ರಫ್ತು ನಿಂತರೆ 2 ವಾರಗಳಲ್ಲಿ ವೆನೆಜುವೆಲಾ ದಿವಾಳಿ ಆಗೋದಂತೂ ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಾಗತಿಕ ಮಟ್ಟದಲ್ಲಿ ತೈಲ ಸಮರ ತಾರಕಕ್ಕೇರಿದೆ. ವೆನಿಜುವೆಲಾದ ಹೊಸ ಯುಗ ಆರಂಭ ಅಂತಲೇ ಹೊಸ ಆಘಾತ ಎದುರಾಗಿದೆ. ದಡ್ಡಣ್ಣ ಹಾಕಿದ ಧಮಕಿಗೆ ಬಲಿಷ್ಠ ರಾಷ್ಟ್ರಗಳೇ ಶೇಕ್ ಆಗಿದೆ. ತೈಲ ರಾಷ್ಟ್ರವಂತೂ ಸಂಪೂರ್ಣವಾಗಿ ದಿವಾಳಿಯಾಗ್ತಾ ಇದೆ. ಹಾಗಾದರೆ ಟ್ರಂಪ್ ಹಾಕಿದ ಷರತ್ತು ಏನು? ಭಾರತಕ್ಕೆ ಎಫೆಕ್ಟ್ ಬೀಳುತ್ತಾ? ಚೀನಾಗೆ ಯಾಕೆ ನಡುಕ? ನೀವೇನು? ತೈಲ ಸಮರ. ದಕ್ಷಿಣ ಅಮೆರಿಕದ ತೈಲದ ರಾಷ್ಟ್ರ ಎಂದೇ ಕರೆದುಕೊಳ್ಳುವ ವೆನೆಜುವೆಲಾದಲ್ಲಿ ಹೊಸ ಸಮರ ಶುರುವಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಕಿರಿಕ್ ಮಾಡಿದ್ದಾರೆ. ಇಷ್ಟು ದಿನ ನಿಕೋಲಸ್ ಮಡೋರೋ ಜೊತೆ ಕಿತ್ತಾಡುತ್ತಿದ್ದ ಮಂದಬುದ್ಧಿಯ ಮಾನವ ಟ್ರಂಪ್ ಇದೀಗ ವೆನೆಜುವೆಲಾದ ಮಧ್ಯಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನೇತೃತ್ವದ ಹೊಸ ಆಡಳಿತಕ್ಕೆ ತಲೆನೋವಾಗಿದ್ದಾರೆ. ವೆನೆಜುವೆಲಾದಲ್ಲಿ ಮತ್ತೆ ಖ್ಯಾತಿ ತೆಗೆದ ಅಮೆರಿಕ, ಚೀನಾ, ರಷ್ಯಾ ಜೊತೆ ಸಂಪರ್ಕ ಕಟ್. ಏನಿದು ಟ್ರಂಪ್ ಷರತ್ತು? ವೆನೆಜುವೆಲಾದ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಅಧ್ಯಕ್ಷ ನಿಕೋಲಸ್ ಮಡೋರೋ ಪತ್ನಿ ಸಿಲಿಯಾರನ್ನ ಬಂಧಿಸಿತ್ತು. ಇದರ ಮಧ್ಯೆ ಹಂಗಾಮಿ ಅಧ್ಯಕ್ಷರಾಗಿ ಡೆಲ್ಸಿ ರೋಡ್ರಿಗಸ್ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರಿಗೂ ಎಡಬಿಡಂಗಿ ಟ್ರಂಪ್ ಸಾಲು ಸಾಲು ಷರತ್ತು ಹಾಕಿದ್ದಾನೆ. ಟ್ರಂಪ್ ಪಂಚ ಷರತ್ತು. ತತ್ಕ್ಷಣದಿಂದಲೇ ವೆನೆಜುವೆಲಾದಿಂದ ಚೀನಾ, ರಷ್ಯಾ, ಇರಾನ್ ಮತ್ತು ಕ್ಯೂಬಾವನ್ನ ಹೊರಹಾಕಬೇಕು. ಆ ದೇಶಗಳ ಜೊತೆ ಆರ್ಥಿಕ ಸಂಬಂಧಗಳನ್ನ ಕಡಿದುಕೊಳ್ಳಬೇಕು.
ತೈಲ ಉತ್ಪಾದನೆಯಲ್ಲಿ ಅಮೆರಿಕದೊಂದಿಗೆ ಪ್ರತ್ಯೇಕವಾಗಿ ಪಾಲುದಾರಿಕೆ ಹೊಂದಲು ಒಪ್ಪಿಕೊಳ್ಳಬೇಕು. ಭಾರಿ ಕಚ್ಚಾ ತೈಲವನ್ನ ಮಾರಾಟ ಮಾಡುವಾಗ ಅಮೆರಿಕಕ್ಕೆ ಬೆಂಬಲ ನೀಡಬೇಕು. ಅಮೆರಿಕದ ವಿರೋಧಿ ದೇಶಗಳಲ್ಲಿ ಅಪ್ಪಿತಪ್ಪಿಯೂ ತೈಲ ಮಾರಾಟ ಮಾಡಬಾರದು. ಈಗ ಇರುವಂತೆ ಅಮೆರಿಕನ್ ಡಾಲರ್ ಅನ್ನೇ ಕರೆನ್ಸಿಯಾಗಿ ಬಳಕೆ ಮಾಡಬೇಕು. ಯಾವುದೇ ದೇಶದ ಜೊತೆ ತೈಲ ವ್ಯವಹಾರವನ್ನ ಡಾಲರ್ನಲ್ಲೇ ನಡೆಸಬೇಕು. ದೊಡ್ಡಣ್ಣನ ನಡೆಯಿಂದ ಡ್ರ್ಯಾಗನ್ ರಾಷ್ಟ್ರ ವಿಲವಿಲ. ವೆನೆಜುವೆಲಾದ ಅತ್ಯಾಪ್ತ ದೇಶ, ಅತಿ ದೊಡ್ಡ ತೈಲ ಖರೀದಿದಾರ ಅಂದ್ರೆ ಅದು ಚೀನಾ. ಒಂದು ವೇಳೆ ತೈಲ ರಫ್ತು ನಿಲ್ಲಿಸಿದರೆ ಡ್ರ್ಯಾಗನ್ ರಾಷ್ಟ್ರಗೆ ದೊಡ್ಡ ಸಂಕಷ್ಟ ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ವೆನೆಜುವೆಲಾ ತೈಲವನ್ನೇ ನಂಬಿ ಬದುಕುತ್ತಿರುವ ದೇಶ. ಅಮೆರಿಕದ ದಿಗ್ಬಂಧನದ ಹೊಡೆತಕ್ಕೆ ವೆನೆಜುವೆಲಾ ತೈಲ ಕಂಪನಿಗಳು ಸಂಕಷ್ಟಕ್ಕೆ ಸಿಲುಕಿವೆ. ಒಂದು ವೇಳೆ ತೈಲ ರಫ್ತು ನಿಂತರೆ 2 ವಾರಗಳಲ್ಲಿ ವೆನೆಜುವೆಲಾ ದಿವಾಳಿ ಆಗೋದಂತೂ ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಾಗತಿಕ ಮಟ್ಟದಲ್ಲಿ ತೈಲ ಸಮರ ತಾರಕಕ್ಕೇರಿದೆ. ವೆನಿಜುವೆಲಾದ ಹೊಸ ಯುಗ ಆರಂಭ ಅಂತಲೇ ಹೊಸ ಆಘಾತ ಎದುರಾಗಿದೆ. ದಡ್ಡಣ್ಣ ಹಾಕಿದ ಧಮಕಿಗೆ ಬಲಿಷ್ಠ ರಾಷ್ಟ್ರಗಳೇ ಶೇಕ್ ಆಗಿದೆ. ತೈಲ ರಾಷ್ಟ್ರವಂತೂ ಸಂಪೂರ್ಣವಾಗಿ ದಿವಾಳಿಯಾಗ್ತಾ ಇದೆ. ಹಾಗಾದರೆ ಟ್ರಂಪ್ ಹಾಕಿದ ಷರತ್ತು ಏನು? ಭಾರತಕ್ಕೆ ಎಫೆಕ್ಟ್ ಬೀಳುತ್ತಾ? ಚೀನಾಗೆ ಯಾಕೆ ನಡುಕ? ನೀವೇ ನೋಡಿ. ತೈಲ ಸಮರ. ದಕ್ಷಿಣ ಅಮೆರಿಕದ ತೈಲದ ರಾಷ್ಟ್ರ ಎಂದೇ ಕರೆದುಕೊಳ್ಳುವ ವೆನೆಜುವೆಲಾದಲ್ಲಿ ಹೊಸ ಸಮರ ಶುರುವಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಕಿರಿಕ್ ಮಾಡಿದ್ದಾರೆ. ಇಷ್ಟು ದಿನ ನಿಕೋಲಸ್ ಮಡೋರೋ ಜೊತೆ ಕಿತ್ತಾಡುತ್ತಿದ್ದ ಮಂದಬುದ್ಧಿಯ ಮಾನವ ಟ್ರಂಪ್ ಇದೀಗ ವೆನೆಜುವೆಲಾದ ಮಧ್ಯಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನೇತೃತ್ವದ ಹೊಸ ಆಡಳಿತಕ್ಕೆ ತಲೆನೋವಾಗಿದ್ದಾರೆ. ವೆನೆಜುವೆಲಾದಲ್ಲಿ ಮತ್ತೆ ಖ್ಯಾತಿ ತೆಗೆದ ಅಮೆರಿಕ. ಚೀನಾ ರಷ್ಯಾ ಜೊತೆ ಸಂಪರ್ಕ ಕಟ್. ಏನಿದು ಟ್ರಂಪ್ ಷರತ್ತು? ವೆನೆಜುವೆಲಾದ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಅಧ್ಯಕ್ಷ ನಿಕೋಲಸ್ ಮಡೋರೋ ಪತ್ನಿ ಸಿಲಿಯಾರನ್ನ ಬಂಧಿಸಿತ್ತು. ಇದರ ಮಧ್ಯೆ ಹಂಗಾಮಿ ಅಧ್ಯಕ್ಷರಾಗಿ ಡೆಲ್ಸಿ ರೋಡ್ರಿಗಸ್ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರಿಗೂ ಎಡಬಿಡಂಗಿ ಟ್ರಂಪ್ ಸಾಲು ಷರತ್ತು ಹಾಕಿದ್ದಾನೆ. ಟ್ರಂಪ್ ಪಂಚ ಷರತ್ತು. ತತ್ಕ್ಷಣದಿಂದಲೇ ವೆನೆಜುವೆಲಾದಿಂದ ಚೀನಾ, ರಷ್ಯಾ, ಇರಾನ್ ಮತ್ತು ಕ್ಯೂಬಾವನ್ನ ಹೊರಹಾಕಬೇಕು. ಆ ದೇಶಗಳ ಜೊತೆ ಆರ್ಥಿಕ ಸಂಬಂಧಗಳನ್ನ ಕಡಿದುಕೊಳ್ಳಬೇಕು. ತೈಲ ಉತ್ಪಾದನೆಯಲ್ಲಿ ಅಮೆರಿಕದೊಂದಿಗೆ ಪ್ರತ್ಯೇಕವಾಗಿ ಪಾಲುದಾರಿಕೆ ಹೊಂದಲು ಒಪ್ಪಿಕೊಳ್ಳಬೇಕು. ಭಾರಿ ಕಚ್ಚಾ ತೈಲವನ್ನ ಮಾರಾಟ ಮಾಡುವಾಗ ಅಮೆರಿಕಕ್ಕೆ ಬೆಂಬಲ ನೀಡಬೇಕು. ಅಮೆರಿಕದ ವಿರೋಧಿ ದೇಶಗಳಲ್ಲಿ ಅಪ್ಪಿತಪ್ಪಿಯೂ ತೈಲ ಮಾರಾಟ ಮಾಡಬಾರದು. ಈಗ ಇರುವಂತೆ ಅಮೆರಿಕನ್ ಡಾಲರ್ ಅನ್ನೇ ಕರೆನ್ಸಿಯಾಗಿ ಬಳಕೆ ಮಾಡಬೇಕು. ಯಾವುದೇ ದೇಶದ ಜೊತೆ ತೈಲ ವ್ಯವಹಾರವನ್ನ ಡಾಲರ್ನಲ್ಲೇ ನಡೆಸಬೇಕು. ದೊಡ್ಡಣ್ಣನ ನಡೆಯಿಂದ ಡ್ರ್ಯಾಗನ್ ರಾಷ್ಟ್ರ ವಿಲವಿಲ. ವೆನೆಜುವೆಲಾದ ಅತ್ಯಾಪ್ತ ದೇಶ, ಅತಿ ದೊಡ್ಡ ತೈಲ ಖರೀದಿದಾರ ಅಂದ್ರೆ ಅದು ಚೀನಾ. ಒಂದು ವೇಳೆ ತೈಲ ರಫ್ತು ನಿಲ್ಲಿಸಿದರೆ ಡ್ರ್ಯಾಗನ್ ರಾಷ್ಟ್ರಗೆ ದೊಡ್ಡ ಸಂಕಷ್ಟ ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ವೆನೆಜುವೆಲಾ ತೈಲವನ್ನೇ ನಂಬಿ ಬದುಕುತ್ತಿರುವ ದೇಶ. ಅಮೆರಿಕದ ದಿಗ್ಬಂಧನದ ಹೊಡೆತಕ್ಕೆ ವೆನೆಜುವೆಲಾ ತೈಲ ಕಂಪನಿಗಳು ಸಂಕಷ್ಟಕ್ಕೆ ಸಿಲುಕಿವೆ. ಒಂದು ವೇಳೆ ತೈಲ ರಫ್ತು ನಿಂತರೆ 2 ವಾರಗಳಲ್ಲಿ ವೆನೆಜುವೆಲಾ ದಿವಾಳಿ ಆಗೋದಂತೂ ಫಿಕ್ಸ್ ಎಂದು ಹೇಳಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.